ಈ ಪರ್ವತವನ್ನ ಅಭಯಗಿರಿ ಅಂತ ಕರೀತಾರೆ. ಯಾಕೆ? ವೈಕುಂಠ ಲೋಕದಲ್ಲಿ ಏನನ್ನ ಚಿಂತನೆ ಮಾಡ್ತೇವೋ ಅದೆಲ್ಲ ನಿಮಿಷ ಮಾತ್ರದಲ್ಲಿ ನಮಗೆ ಲಭ್ಯವಾಗತ್ತೆ ಅಂತ ವೇದ ಹೇಳ್ತಾ ಇದೆ. ಮಧ್ವೀಜಿಯು ಅದನ್ನೇ ಹೇಳ್ತಾ ಇದೆ. ಯಂ ಸುಖಿ ಕಾಮಯತೇತ್ರ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ. ಯಾವ್ಯಾವನ್ನ ಅನಿಷಿದ್ಧವಾಗಿರ್ತಕ್ಕಂಥದ್ದನ್ನ ಬಯಸ್ತೀಯೋ ಭಗವತ್ ಸಂಬಂಧಾತ್ಮಕವಾದಂತಹದ್ದು ಅದೆಲ್ಲವೂ ನಿಮಿಷ ಮಾತ್ರದಲ್ಲಿ ನಿಮಗೆ ಪೂರ್ಣವಾಗತ್ತೆ ಎಂದ್ರು. ಹಾಗೆ ಈ ಪರ್ವತ ನಿಮಿಷ ಮಾತ್ರದಲ್ಲಿ ಪೂರ್ಣ ಮಾಡುತ್ತಾದ್ರಿಂದ ಇದಕ್ಕೆ ಅಭಯಗಿರಿ ಅಂತ ಕರೀತಾ ಇದ್ದಾರೆ. ಈ ಅರ್ಥವನ್ನ ಯಾರೂ ಹೇಳಿಲ್ಲ, ವಿಜಯದಾಸರು ಮಾತ್ರ ಸ್ತೋತ್ರ ಮಾಡಿದ್ದಾರೆ ಔಟ್ ಆಫ್ ಪ್ರಿಂಟ್. ಅಭಯಗಿರಿಯ ವಾಸ ಶ್ರೀನಿವಾಸನು ನಮಗೆ ಶುಭವೀವ ನಿರುತ ಮಂದಹಾಸನು ಅಂದ್ರು. ಅಭಯಗಿರಿ ಅಂತಾನೆ ಕರೆದಿದ್ದಾರೆ. ವಿಜಯದಾಸರಿಗೆ ಅಪರೋಕ್ಷ ಜ್ಞಾನವಾದಂಥ ಮೊದಲನೇ ಹಾಡು ಅಭಯಗಿರಿ ವಾಸ ಅಂದ್ರು. ಅಭಯಗಿರಿ ಅನ್ನೋದು ಪುರಾಣದಲ್ಲಿ ಪ್ರಯೋಗ ಇದೆ. ಲೋಕದಲ್ಲಿ ಯಾರು ಅದಕ್ಕೆ ಅಭಯಗಿರಿ ಅಂತ ಚಿಂತನೆ ಮಾಡ್ತಾ ಇಲ್ಲ, ಆನಂದಗಿರಿ ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಅಭಯಗಿರಿ ಅನ್ನೋದು ಬಹಳ ಅಪರೂಪ. ಆದರೆ ವಿಜಯದಾಸರು ಅಭಯಗಿರಿ ಅಂತಾನೆ ಪ್ರಾರಂಭ ಮಾಡಿದ್ದಾರೆ ದೇವರ ನಾಮವನ್ನು. ವೆಂಕಟಗಿರಿ ಮಹಾತ್ಮೆಗೆ ಪೂರಕವಾದಂಥ ನೂರಾರು ದೇವರ ನಾಮಗಳನ್ನು ದಾಸರಾಯರು ರಚನೆ ಮಾಡಿದ್ದಾರೆ. ಶ್ರೀನಿವಾಸ ಕಲ್ಯಾಣವನ್ನೇ ಕನ್ನಡೀಕರಿಸಿದ್ದಾರೋ ಅನ್ನುವಷ್ಟು ಸಾಮಾನ್ಯಾಖ್ಯತೆ ಇರತಕ್ಕಂಥ ದೇವರ ನಾಮಗಳು ಬೇಕಾದಷ್ಟಿದೆ. ಅದರಲ್ಲಿ ಅತಿ ಹೆಚ್ಚಿನ ಮಟ್ಟದ್ದು ಪುರಂದರದಾಸರು ವಿಜಯದಾಸರು. ಅತೇವ ಅಭಯಗಿರಿ ವಾಸ ಅಂತ ಕರೀತಾ ಇದ್ದಾರೆ ಈ ಪರಮಾತ್ಮನನ್ನ. ಮತ್ತೆ ಜಾನಿ ಪರಮನಕ್ಕೆ ಚಿಂತಾಮಣಿಯೋ ಸ್ವಾಮಿ ನೀನೆ ಗತಿ ಎಂಬುವರಿಗೆ ಹೊಣೆಯೋ. ಚಿಂತಾಮಣಿ ಪರ್ವತ ಅಂತ ಇದಕ್ಕೆ ಹೆಸರು. ಯಾಕೆಂದ್ರೆ ನಮ್ಮ ಸ್ವಾಮಿ ಏನು ಕೇಳ್ತಾನೆ ಅದಿಲ್ಲಿ ರೆಡಿ ಆಗುತ್ತೆ. ಏನ್ ಕೇಳಿದ್ರು ಅದು ರೆಡಿ ಹೆಂಗಾಗುತ್ತೆ ಅಂದ್ರೆ ಭವಿಷ್ಯೋತ್ ಪುರಾಣದ ಕತೆ ನೋಡು ಅಂದ್ರು. ಋಷಭಾಸುರನಿಗೆ ಇಷ್ಟಾರ್ಥ ಕೊಟ್ಟ ಅಂಜನಾಚಲ. ಅಂಜನಾದೇವರಿಗೆ ಶ್ರೀಮದ್ ವಾಯುದೇವರನ್ನ ಪುತ್ರವಾಗಿ ಪಡಿತಕ್ಕಂಥ ಇಷ್ಟಾರ್ಥಕ್ಕಿಂತ ನಮ್ದು ನಿಮ್ದು ಇಷ್ಟಾರ್ಥವೇ? ವಾದರಾಜರು ಒಂದ್ ಕಡೆ ಹಾಸ್ಯ ಮಾಡ್ತಾರೆ. ಡೆಲ್ಲಿ ರಾಯನ ಕಂಡು ಪುಲ್ಲಿಗೆ ಬೇಡುವರೆ ಎಂದ್ರು. ಬ್ಯೂಟಿಫುಲ್ ಎಕ್ಸಾಂಪಲ್. ದೊಡ್ಡ ಕಷ್ಟಪಟ್ಟು ಡೆಲ್ಲಿಯ ಚಕ್ರವರ್ತಿಯನ್ನ ಸಂದರ್ಶನಕ್ಕೆ ಟೈಮ್ ತಗೊಳ್ಳೋದಂತೆ. ತಗೊಂಡು ನಿಂಗೆ ಏನ್ ಬೇಕು ಕೇಳ ಅಂದ್ರೆ ನಮ್ಮಲ್ಲಿ ಹಸು ಇದೆ, ಅದಕ್ಕೆ ಹುಲ್ಲಿಲ್ಲ, ಒಂದ್ ಕಂತೆ ಹುಲ್ ಕೊಡ್ತೀಯ ಅಂತ ಕೇಳಿದ್ರೆ ಅದಕ್ಕೆ ಇಷ್ಟು ಕಷ್ಟಪಡ್ಬೇಕೆ? ಡೆಲ್ಲಿ ರಾಯನ್ನ ಕಂಡ್ರೆ ಏನಾರು ಸರಿಯಾದ ತೂಕವಾದಂತ ಕೇಳ್ಕೋಬೇಕು, ಹುಲ್ಕಂತೆ ಕೇಳ್ಕೊತಾನೆ. ಹಾಗೆ ಕೇಳ್ತಾ ಇದೆಯಲ್ಲ ನೀನು ಪರ್ವತಕ್ಕೆ ಬಂದು ಅಂತ ಹಾಸ್ಯ ಮಾಡ್ತಾರೆ ವಾದರಾಜರು. ಡೆಲ್ಲಿ ರಾಯನ ಕಂಡು ಪುಲ್ಲಿಗೆಯ ಬೇಡುವರೆ ತದ್ವತಲ್ಲಿ ಹೇಳ್ತಾರೆ. ಚಿಂತಾಮಣಿ ಅಂದ್ರೆ ಏನು? ನಾವು ನೀವು ಕೇಳ್ಕೊಳ್ಳೋದಲ್ಲ. ಚಿಂತಾಮಣಿ ಪರ್ವತ ಅಂತ ಯಾಕೆ ಇದಕ್ಕೆ ಹೆಸರು ಅಂದ್ರೆ ಭವಿಷ್ಯೋತ್ ಪುರಾಣದ ಆದ್ಯಂತ ನೋಡಿದ್ರೆ ಇದಕ್ಕೆ ಗೊತ್ತಾಗುತ್ತೆ. ಆದಿ ಅಂತ್ಯದಲ್ಲಿ ಒಂದು ಮಾತಿದೆ. ಏನಿದೆ? ತತ್ರಾಪಿ ಅಗಸ್ತ್ಯ ನಿಲಯಂಗತಃ. ಸ್ವಾಮಿ ಎಲ್ಲಿದ್ದಾನೆ? ಅಗಸ್ತಾಶ್ರಮದಲ್ಲಿ. ವರಹ ಸ್ವಾಮಿ ತಾನು ಮೇಲೆ ಆವಿರ್ಭೂತನಾದ, ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ರು. ಈ ಅಭಯಗಿರಿ ಪುಷ್ಪಾಚಲವಾಯಿತು ಅಂದ್ರೆ ಮೂರನೇ ಹೆಸರು. ಇದಕ್ಕೆ ಪುಷ್ಪಾಚಲ ಅಂತ ಕರೆದ್ರು. ಏನ್ ಪುಷ್ಪಾಚಲ? ದೇವತೆಗಳು ಆ ಸತ್ಯಲೋಕದಲ್ಲಿರ್ತಕ್ಕಂಥ ಕಮಲ ಪುಷ್ಪವನ್ನು ತೆಗೆದು ಈ ಪರ್ವತದ ಮೇಲೆ ಸಿಂಪಡಿಸಿದರಂತೆ, ಪುಷ್ಪವೃಷ್ಟಿ ಮಾಡಿದರು ವರಾದೇವರ ಮೇಲೆ. ಅದು ಈ ಪರ್ವತವನ್ನು ಮುಟ್ಟಿದ ತಕ್ಷಣ ಆ ಹೂಗಳು ಒಂದಿಷ್ಟು ಅನಂತ ಆಗೋಯ್ತು. ಒಂದೊಂದು ಅನಂತ ಆಗ್ತಾ ಬಂತು ಅಂದೆ. ಆ ಅನಂತದ ಹೂ ಏನಾಯಿತು ಅಂದ್ರೆ ಇಡೀ ಪರ್ವತವನ್ನು ಮುಚ್ಕೊಂಡ್ಬಿಡ್ತು ಅಂತ ಹೇಳಿದರು. ದೂರದಿಂದ ನೋಡುವವರಿಗೆ, ಮೇಲಿನ ಲೋಕದ ದೇವತೆಗಳಿಗೆ ಬರೀ ಕಮಲ ಪುಷ್ಪದಿಂದ ಭರ್ತಿ ಆಗೋಯ್ತಾದ್ದರಿಂದ ಪರ್ವತವೇ ಕಾಣಲಿಲ್ವಂತೆ. ಅದೇವ ಅಂದಿನಿಂದ ದೇವತೆಗಳು ಇದಕ್ಕೆ ಪುಷ್ಪಾಚಲ ಅಂತ ಕರೆದರು. ಕಮಲ ಪುಷ್ಪದಿಂದ ಆವರಿಸಲ್ಪಟ್ಟಿರ್ತಕ್ಕಂಥ ಪರ್ವತ, ಆದ್ದರಿಂದ ಪೂರ್ತಿ ಪುಷ್ಪಾಚಲ ಅಂತ ಕರೆಸ್ಬಿಡ್ತು. ಅದಕ್ಕೆ ಪುಷ್ಪಾಚಲದಲ್ಲಿಯ ವಾಸ, ವೈಕುಂಠ ಲೋಕದಲ್ಲಿಯೇ ಆವಾಸ ವಿಜಯದಾಸರು ಕರೀತಾ ಇದ್ದಾರೆ. ನೋಡಿ, ಸುಳಾದಿ ಮಾಡಿಬಿಟ್ಟು ಇದಕ್ಕೆ ಪುಷ್ಪಾಚಲ ಅಂತ ಮೂರನೇ ಹೆಸರು. ಆದ್ದರಿಂದ ಮೊದಲನೇದು ಭೂವೈಕುಂಠ, ಎರಡನೇದು ಅಭಯಗಿರಿ ಎಂಬತಕ್ಕಂಥದ್ದು ಅಥವಾ ವರಹಾದ್ರಿ ಅಂತ ಕರೀತಾರೆ, ನಾಲ್ಕನೇದು ಪುಷ್ಪಾಚಲ ಎಂಬುದಾಗಿ ಕರೀತಕ್ಕಂಥವರಾಗುತ್ತಾರೆ, ಐದನೇದು ಈ ಭವಿಷ್ಯೋತ್ ಪುರಾಣದ ಕತೆ ಸಪರೇಟ್ ಇಟ್ಕೊಂಡ್ಬಿಡಿ. ಈಗ ಬೇರೆ ಬೇರೆ ಹೇಳ್ತಾ ಇರೋದು. ಚಿಂತಾಮಣಿ ಪರ್ವತ ಅಂತ ಇದಕ್ಕೆ ಹೆಸರು. ಯಾಕೆ ಚಿಂತಾಮಣಿ ಅಂದ್ರೆ ಅಗಸ್ತ್ಯರ ವಿಷಯವನ್ನ ತಗೊಂಡಿದ್ದೆ ಅಂತ ಅಗಸ್ತ್ಯರು ಈ ಪರ್ವತಕ್ಕೆ ಬಂದರು. ಬರೋ ಕಾಲಕ್ಕೆ ವರಾಹದೇವರ ದರ್ಶನ ಮಾಡಿದ್ರು. ಇನ್ನೂ ಪರಮಾತ್ಮ ಬಂದಿಲ್ಲ. ವರಾಹದೇವರನ್ನು ಕುರಿತು ಭಯಂಕರ ತಪಸ್ಸನ್ನು ಮಾಡಿದರು. ವರಾಹದೇವರು ಪ್ರತ್ಯಕ್ಷನಾದ. ಅಗಸ್ತ್ಯ, ಯಾಕಪ್ಪ ನೀನು ತಪಸ್ಸು ಮಾಡ್ತಾ ಇದ್ದೀಂದ್ರು. ಮುಂದೆ ಸ್ವಾಮಿ ಇಲ್ಲಿಗೆ ಬರ್ತಾನೆ, ಅದಕ್ಕೋಸ್ಕರ ನನ್ನ ಹ್ಯಾಂಡಲ್ ಈ ಪರ್ವತ ಇರಬೇಕು. ಯಾಕೆಂದ್ರೆ ಈ ಪರ್ವತಕ್ಕೆ ಮೂಲಾಧಿಪತಿ ಯಾರು ಅಂದ್ರೆ ಅಗಸ್ತ್ಯ ಅಂತ ನೇಮ್ ಬರಬೇಕು. ನನ್ನ ಇಷ್ಟ ಅದು. ಅದಕ್ಕೆ ಭಯಂಕರ ತಪಸ್ಸು ಮಾಡಿದ್ದೇನೆ, ನೀನು ಕೊಡೋದಾದ್ರೂ ಒಂದು ವರ ಕೊಡು, ಇಲ್ಲ ನಿನ್ನ ವರ ಬೇಡ ಅಂದ. ವರಾದೇವರು ಏನ್ ಬೇಕು ಅಂದ್ರು, ಈ ಪರ್ವತ, ನಿನ್ನ ತೀರ್ಥ, ಈ ಮುಂದೆ ಬರತಕ್ಕಂಥ ವೆಂಕಟೇಶನ ರೂಪ, ಈ ಮೂರು ನಂಗೆ ದಾನ ಕೊಡು ಅಂದ. ನೋಡ್ರಿ ಹೇಗಿದೆ ಕತೆ. ಈ ಮೂರು ನಂಗೆ ದಾನ ಕೊಡು ಅಂದ್ರು. ವರಾದೇವರು ಹೇಳಿದ್ರು, ನಾನ್ಯಾರಯ್ಯ ನಿಂಗೆ ದಾನ ಕೊಡಕ್ಕೆ? ಒಂದು ಕೆಲಸ ಮಾಡು, ಎಲ್ಲರಿಗೂ ಸಂಬಂಧ ಇರತಕ್ಕಂಥ ಅವನಂದ್ರೆ ಬ್ರಹ್ಮ, ಕರಿಯವನ್ನ ಅಂದ್ರು. ಯಾಕೆ ಹೇಳಿದ್ರು? ಸರ್ವ ಜೀವರುಗಳಿಗೆ ನಿಯಾಮಕರಾಗಿರ್ತಕ್ಕಂಥವ್ರು ಬ್ರಹ್ಮದೇವರು, ಅವನು ಬರಬೇಕಿದ್ರೆ ನಾನು ಯಾಕೆ ಬರಲಿ ಇಂದ ನಮ್ಮ ಸ್ವಾಮಿ. ಅಂದ್ರೆ ಸಕಲ ಕಾರ್ಯಗಳು ಕೂಡ ವಾಯುದೇವರ ಮುಖಾಂತರ, ಬ್ರಹ್ಮದೇವರ ಮುಖಾಂತರವೇ ದಾನ ಧರ್ಮಾದಿಗಳು ತರಬೇಕು. ತಸ್ಮಾತ್ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ. ಕೇವಲ ದೇವರ ಹೆಸರು ಹೇಳ್ಕೊಟ್ರೆ ಯಾರೂ ಮುಟ್ಟಕ್ಕಾಗಲ್ಲ.
ಅತೇವ ನೋಡಿ ಪ್ರಮೇಯ ಇಟ್ಟ, ಕರ್ಸು ಬ್ರಹ್ಮನ್ನ ಅಂದ್ರು. ಬ್ರಹ್ಮದೇವರು ಬಂದರು ಈ ಪರ್ವತಕ್ಕೆ. ಬ್ರಹ್ಮನ್ ಹೇಳಿದ ವರಾಹದೇವರು, ನೋಡಪ್ಪ ಅದೇನೋ ಕೇಳ್ತಾ ಇದ್ದ, ನೀನು ಭಯಂಕರ ತಪಸ್ಸು ಮಾಡಿ ನೋಡು, ಕೊಡೋದಾದ್ರೆ ಕೊಡ್ತೀನಿ. ಮಗನ ಕೈಯಿಂದ ಅಪ್ಪನ ದಾನ ಕೊಡಿಸ್ತಾ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲಾ ಪುರಾಣಗಳಲ್ಲೂ ನಾವು ಕೇಳ್ತೀವಿ, ನಚಿಕೇತನನ್ನ ಯಮಧರ್ಮರಾಜರಿಗೆ ದಾನ ಕೊಟ್ಟ ಅವರಪ್ಪ, ಮೃತ್ಯುಗೆ ದಾನ ಕೊಡ್ತೀನಿ ಅಂತ. ಅಪ್ಪ ಮಗನನ್ನು ದಾನ ಕೊಟ್ಟ. ನಮ್ಮ ಶ್ರೀನಿವಾಸ ಕಲ್ಯಾಣ ಎಂತಾದ್ರು ಅಂದ್ರೆ ಮಗ ಅಪ್ಪನ ದಾನ ಕೊಡ್ತಾ ಇದ್ದಾನೆ ನೋಡಿ, ಎಷ್ಟು ಮಟ್ಟಿಗಿದೆ ಪುರಾಣದ ಮಹಿಮಾ. ಸರಿ, ಬ್ರಹ್ಮದೇವರು ಕರೆದರು, ಸ್ವಾಮಿಯನ್ನು ಸ್ಮರಣೆ ಮಾಡಿದರು. ಒಂದು ರೂಪ ಕೆಳಗೆ ಬಂತು. ಅದೇ ಪ್ರಪ್ರಥಮವಾಗಿ ಪರ್ವತದ ಮೇಲೆ ನಿಂತ ರೂಪ. ಇನ್ನು ಶ್ರೀನಿವಾಸನ ರೂಪ ಹೊರಟೇ ಇಲ್ಲ ಕೃಷ್ಣನಿಂದ. ಅರ್ಥ ಆಯ್ತಾ? ಬ್ರಹ್ಮದೇವರ ಪ್ರಾರ್ಥನೆ ಮಾಡಿದರು, ಅವತ್ತು ಪೂಜೆ ಮಾಡಿದರು. ಆ ರೂಪಕ್ಕೆ ಬ್ರಹ್ಮ ನೈವೇದ್ಯ ಅಂತ ಕರೀತಾರೆ. ಈ ಪರ್ವತದಲ್ಲಿ ಸ್ವಾಮಿಗೆ ಬೇರೆಯವ್ರ ನೈವೇದ್ಯ ಇಲ್ಲ ಅಂತ ಅರ್ಥ. ಬೇರೆಯವ್ರ ನೈವೇದ್ಯ ಇಲ್ಲ ಅಂದ್ರೆ ಅರ್ಥ ಏನು? ಬ್ರಹ್ಮದೇವ್ರ ನೈವೇದ್ಯ. ಆದ್ರೆ ನಾವು ಮಾಡ್ಕೋತೀವಲ್ಲ ಆಚಾರ್ಯ ಅಂದ್ರೆ, ನೀನು ಬ್ರಹ್ಮಾಂತರ್ಯಾಮಿಯಾಗಿ ಚಿಂತನೆ ಮಾಡಿ ವೈಷ್ಣವರು ಇಡ್ತಾರಾದ್ರಿಂದ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ. ಆ ಬ್ರಹ್ಮದೇವರು ಸ್ವಾಮಿಯ ರೂಪವನ್ನು, ಭವಿಷ್ಯದ ರೂಪವನ್ನು ಚಿಂತನೆ ಮಾಡಿದರು. ವೆಂಕಟ ಇದೆಲ್ಲ ಕೆಳಗೆ. ಅಂದಿನಿಂದ ಇದಕ್ಕೆ ವೆಂಕಟಾದ್ರಿ ಅಂತ ಮೊದಲನೇ ಹೆಸರು. ವೇಂ ಪಾಪಂ ಕಟತೆ ಸ್ಮಾತ್ ಅಂತ ಮುಂದೆ ಕಲಿಯುಗದಲ್ಲಿ ಪುರಂದರನಾಮ ಸೋಮಿಯಾದಿಯ ಮಗನಾಗಿರ್ತಕ್ಕಂಥ ಮಾಧವ ಬ್ರಾಹ್ಮಣನ ನಿಮಿತ್ತವಾಗಿ ವೆಂಕಟಾದ್ರಿ ಅಂತ ಹೆಸರು ಬಂತಲ್ಲ, ಅದು ಆಮೇಲಿಂದ ಐರಾನಿಕಲ್ಲ. ಅದರಲ್ಲಿ ಆಧ್ಯಾತ್ಮಿಕ ಅರ್ಥ ಭ್ರಮಿತವಾಗಿದೆ. ಮೂಲ ವೆಂಕಟಾದ್ರಿ ಅನ್ನೋದು ಸಾಕ್ಷಾತ್ ಈ ಪರ್ವತಕ್ಕೆ ಆ ಬ್ರಹ್ಮದೇವರ ಉಪಾಸನೆ ಮಾಡಿರ್ತಕ್ಕಂಥ ರೂಪ ಇಳಿತು. ಹೇಗಿದೆ ಗೊತ್ತೇನೋ? ಅದು ನೋಡಲೇ ಗೊತ್ತಾಗುತ್ತೆ ನಿಮಗೆ. ಯಾರೇನು ಅದರ ಬಗ್ಗೆ ಸಾಕ್ಷ್ಯಾಧಾರಗಳನ್ನು ಕೊಡಬೇಕಾಗಿಲ್ಲ. ಹಾಗೆ ಬ್ರಹ್ಮದೇವರ ಉಪಾಸನಾ ಮೂರ್ತಿ ಕೆಳಗಿಳಿದ ಪರ್ವತದ ಮೇಲೆ. ಅಗಸ್ತ್ಯ ಕೈ ಜೋಡಿಸಿ ನಿಂತಿದ್ದಾರೆ. ಸ್ವಾಮಿ ಪುಷ್ಕರಣಿ ಇನ್ನೂ ಆಗಿಲ್ಲ. ವರಾಹ ತೀರ್ಥ, ಈ ಪರ್ವತ ಮತ್ತೆ ಈ ವೆಂಕಟೇಶನ ರೂಪ, ಈ ಮೂರನ್ನು ಕೂಡ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಅಗಸ್ತ್ಯ ದಾನ ಕೊಟ್ಟ. ಅಗಸ್ತ್ಯ ಹೇಳಿದ್ರು, ದಾನ ಕೊಟ್ಟು ಕಿತ್ಕೊಂಡ್ಬಿಡ್ತೀಯೋ ಅಂದ್ರು. ನಮ್ಮ ಸ್ವಾಮಿ ಹೇಳಿದ, ಇಲ್ಲ ಇಲ್ಲ ಅಂದ. ಎಲ್ಲಿವರೆಗೆ ಟೈಮ್ ಹೇಳು ಅಂದ. ನಮ್ಮ ಸ್ವಾಮಿ ಬಿಡ್ತಾನ? ಏನ್ ನಿನ್ ವಶ ಆಗಿಬಿಟ್ರೆ ನನ್ನ ಗತಿ ಏನು? ಸ್ವರ್ಮಣತ್ವದ ಗತಿ, ಸ್ವತಂತ್ರದ ಗತಿ. ಅದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡು ಅಂದ. ಕಲಿಯುಗ ಮುಳುಗೋವರೆಗೆ ನನ್ನ ವಶ ಇರಯ್ಯ, ಸಾಕಷ್ಟೇ ನಂಗೆ ಬೇಕಾದ, ಆಮೇಲೆ ನೀನು ಹೇಳ್ಬೇಕಾದ್ರೆ ಹೋಗು ಅಂದ. ಆಗ್ಬೋದು ಅಂದ ನಮ್ಮ ಸ್ವಾಮಿ. ತತ್ರಾಪಿ ಅಗಸ್ತ್ಯ ನಿಲಯಂಗತಃ. ಮದುವೆ ಆದಮೇಲೆ ಎಷ್ಟು ಸ್ವಾರಸ್ಯವನ್ನು ಪುರಾಣದಲ್ಲಿ ತೋರಿಸ್ತಾರೆ ನೋಡಿ. ಮದುವೆ ಆದ ತಕ್ಷಣ ಹೋಗಕ್ಕೆ ಬಿಡಲಿಲ್ಲ ಅಗಸ್ತ್ಯ. ಅಂದ್ರು, ಬರ್ತೀನಿ ಸ್ವಾಮಿ, ವರ ಕೊಟ್ಬಿಟ್ಟಿದ್ದೀನಲ್ಲಪ್ಪ ಅಂದ ನಮ್ಮ ಸ್ವಾಮಿ. ಆದ್ರಿಂದ ಅವತ್ತಿಂದ ಇದಕ್ಕೆ ಅಗಸ್ತ್ಯಾದ್ರಿ ಅಂತ ಕರೀತಾರೆ. ಸಮಸ್ತ ದೇವತೆಗಳು ಅಗಸ್ತ್ಯ ತಿಳ್ಕೊಂಡ್ರು, ಸ್ವಾಮಿ ನನಗೊಂದು ನಿಂಚು ಕೊಡೆಯ ಜಾಗ ಅಂದ್ರು. ಒಬ್ಬೊಬ್ಬರಿಗೂ ಒಂದೊಂದು ಜಾಗವನ್ನು ಹಂಚ್ತಾ ಇದ್ದಾರೆ.